ಯೋಗೇಶ್ವರರು ಪತ್ರಿಜಿಗಳು ಪತ್ರಿಜಿ ಮೆಮೋರಿಯ ವಂದಿಸುತ್ತೆ. ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವರಾವ್ ದಂಪತಿಗಳಿಗೆ ವಂದಿಸುತ್ತಾ ಲೋಕ ಕಲ್ಯಾಣ ಅಂತ ನಡೀತಾ ಇರುವ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ಇವತ್ತಿನ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರೋಣ ಅಂತ ಹೇಳ್ತಾ ನಾವೀಗಾಗಲೇ ಯೋಗೀಶ್ವರರ ಸಂದೇಶಗಳನ್ನ ನೋಡ್ತಾ ಇದ್ದೀವಿ. ಆ ಯೋಗೀಶ್ವರರ ಸಂದೇಶದಲ್ಲಿ ಯೋಗೀಶ್ವರರಾದಂತಹ ತ್ರಿಜಿ ಗುರುಗಳ ಒಂದು ಸಂದೇಶವನ್ನ ನಾವು ಕೇಳ್ತಾ ಇದ್ವಿ. ಯೋಗೀಶ್ವರರಾದಂತಹ ತ್ರಿಜಿ ಗುರುಗಳ ಬೋಧನೆಗಳನ್ನು ನಾವು ನೋಡ್ತಾ ಇದ್ವಿ. ಆ ಬೋಧನೆಗಳಲ್ಲಿ ಇವತ್ತು ಒಂದು ಅತ್ಯಂತ ಪ್ರಮುಖವಾದಂತಹ ವಿಷಯದ ಬಗ್ಗೆ ನಾವು ಚರ್ಚೆ ತ್ರಿಜಿ ಗುರುಗಳು ಹೇಳಿದಂತಹ ಒಂದು ಏನಂದ್ರೆ ದೃಷ್ಟಿಯಂತೆಯೇ ಸೃಷ್ಟಿ ಇರ್ತದೆ. ಅಂದ್ರೆ ನಮ್ಮ ದೃಷ್ಟಿ ಹೇಗಿರ್ತದೋ ಹಾಗೆ ನಮ್ಮ ಮುಂದಿನ ದೃಷ್ಟಿಯೂ ಕೂಡ ಇರ್ತದೆ. ದೃಷ್ಟಿ ಅಂತ ಸೃಷ್ಟಿ ಅಂದ್ರೆ ವರ್ತಮಾನದಲ್ಲಿ ಅಂದ್ರೆ ಪ್ರೆಸೆಂಟ್ ನಾವು ಏನನ್ನ ಮಾಡ್ತಾ ಇದ್ದೀವೋ, ಏನನ್ನ ನೋಡ್ತಾ ಇದ್ದೀವೋ, ಏನನ್ನ ಬಯಸ್ತಾ ಇದ್ದೀವೋ ಅದೇ ನಮ್ಮ ಭವಿಷ್ಯವಾಗಿರ್ತದೆ ಅನ್ನೋದು ಇದರ ಅರ್ಥ. ದೃಷ್ಟಿಯಂತೆಯೇ ದೃಷ್ಟಿ. ಯಾರು ಹೇಗಿರ್ತಾರೋ ಅವರ ಭವಿಷ್ಯವೂ ಕೂಡ ಹಾಗೆ ಇರುತ್ತದೆ. ಉದಾಹರಣೆಗೆ ಅದಕ್ಕೆ ಪತ್ರಿಜಿ ಗುರುಗಳು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಏನು ಉದಾಹರಣೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಥಾಭಾಗ ಏನಂತಂದ್ರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಏನಂತಂದ್ರೆ ಶ್ರೀಕೃಷ್ಣನ ಯುದ್ಧ ಇನ್ನೇನು ನಡಿಬೇಕಾಗಿರ್ತದೆ. ಎಲ್ಲರೂ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾರೆ. ಆ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಸಮಯದಲ್ಲಿ ಕೃಷ್ಣನ ಬಳಿಗೆ ಸಹಾಯ ಕೇಳಬೇಕು, ಯಾದವರ ಸಹಾಯವನ್ನು ಕೇಳಬೇಕು ಅಂತ ಹೇಳಿ ದುರ್ಯೋಧನ ತಾನು ಬರ್ತಾನೆ. ಮೊದಲು ಬಂದವನು ದುರ್ಯೋಧನ. ಕೃಷ್ಣ ತಾನು ಮಲಗಿರ್ತಾನೆ. ಮಲಗಿದ್ದನ್ನು ನೋಡಿ ಅವನಿಗೆ ಮೊದಲಿನಿಂದಲೂ ಕೃಷ್ಣನ ಮೇಲೆ ಒಂದು ರೀತಿ ಅಸಡ್ಡೆ. ಯಾಕೆಂದ್ರೆ ಅವನು ನಿಜವಾಗಲೂ ಕೃಷ್ಣನ ಮೇಲೆ ಪ್ರೀತಿ ತೋರಿಸ್ತಾ ಇರಲಿಲ್ಲ. ಏನೋ ಯಾದವರದು ಸೈನ್ಯ ದೊಡ್ಡದಿದೆ, ಯಾದವರು ಪ್ರಬಲರು, ಶಕ್ತಿಶಾಲಿಗಳು, ಹಾಗಾಗಿ ಅವ್ರ ಸಪೋರ್ಟ್ ನಮಗಿದ್ರೆ ಸ್ವಲ್ಪ ನಮಗೂ ಬಲ ಇರ್ತದೆ ಅನ್ನುವುದು ಅವನ ಲಾಬಿ ಆಗಿತ್ತೆ ಹೊರತು ಅವನಿಗೆ ಅದನ್ನ ಬಿಟ್ರೆ ಕೃಷ್ಣನ ಮೇಲೆ ಯಾವತ್ತೂ ಯಾವುದೇ ಅವನಿಗೆ ಉದ್ದೇಶ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಕೃಷ್ಣನ ಮೇಲೆ ಯಾವಾಗಲೂ ಅವನಿಗೆ ಅವನನ್ನ ಅಪಹಾಸ್ಯ ಮಾಡ್ತಿದ್ದ. ಅವನ ಹಿಂದಿನಿಂದ ಆಡ್ಕೊಳ್ತಾ ಇದ್ದ. ಅವನು ಗೊಲ್ಲ, ಕರಿಯ, ಹೀಗೆಲ್ಲ ಕೃಷ್ಣನ ಬಗ್ಗೆ ಅಪಹಾಸ್ಯದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಕೃಷ್ಣನ ಬಗ್ಗೆ ಅಂದ್ರೆ ಅವನ ದೃಷ್ಟಿ ಹೇಗಿತ್ತು? ಕೃಷ್ಣ ಅಂದ್ರೆ ಅವನೇನು ಮಾಯಾವಿ, ಅವನೇನು ದನ ಕಾಯವನು, ಗೊಲ್ಲ, ಹೀಗೆ ಅವನ ಒಂದು ದೃಷ್ಟಿಯೇ ಸರಿ ಇರಲಿಲ್ಲ ಕೃಷ್ಣನ ಬಗ್ಗೆ. ಅದಕ್ಕೆ ಬರ್ತದ ಹಾಗೇನೆ ಈ ದನ ಕಾಯವನ ಕಾಲ ಹತ್ರ ನಾನೇನ್ ಕೂತ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡಿ ಏನ್ ಮಾಡಿದ, ಅವನ ತಲೆ ಭಾಗದಲ್ಲಿ ಒಂದು ಚೇರ್ ಹಾಕೊಂಡು ತಾನು ಕೂತ್ಕೊಂಡ. ಅವನು ಬಂದ ನಂತರ ಅರ್ಜುನ ಬಂದು ನೋಡ್ತಾನೆ. ಯಾವಾಗ ಅರ್ಜುನ ಬಂದು ನೋಡಿದ ಕೂಡಲೇ ಈ ಕಡೆ ದುರ್ಯೋಧನ ಈಗಾಗಲೇ ಬಂದು ಕೂತಿದ್ದಾನೆ. ಕೃಷ್ಣ ಮಲಗಿದವನ್ನ ಎಬ್ಬಿಸೋದು ಬೇಡ ಅಂತ ಹೇಳಿ ಕೃಷ್ಣನ ಪಾದದ ಬಳಿ ಒಂದು ಚೇರ್ ಹಾಕೊಂಡು ತಾನು ಕೂತ್ಕೊಂಡ. ಕೃಷ್ಣನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯಿತು. ಸಹಜವಾಗಿ ನಾವು ಕಣ್ಣು ಬಿಟ್ಟು ಕೂಡಲೇ ಏನ್ ಕಾಣಿಸ್ತದೆ? ನಮ್ಮ ಕಾಲ ಹತ್ರ ಇರುವವರು ಕಾಣಿಸ್ತಾರೆ, ಅಲ್ವಾ? ತಲೆ ಹತ್ರ ಇರೋರು ತಿರುಗಿ ನೋಡಿದ್ರಷ್ಟೇ ಕಾಣಿಸ್ತಾರೆ. ಅದಕ್ಕೆ ಕೃಷ್ಣ ತಾನು ಮೊದಲು ಕಣ್ಣು ಬಿಟ್ಟು ಕೂಡಲೇ ಯಾರು ಕಂಡ್ರು? ಕಾಲ ಹತ್ರ ಕುಳಿತಂತಹ ಅರ್ಜುನ ಕಂಡ. ಆಮೇಲೆ ತಲೆ ತಿರುಗಿಸಿ ನೋಡ್ತಾನೆ. ಆಗ ಪಕ್ಕದಲ್ಲಿ ದುರ್ಯೋಧನನು ಕೂಡ ಕೂತಿದ್ದಾನೆ. ಆಗ ಅವನಿಗೆ ಕೃಷ್ಣ ಹೇಳ್ತಾನೆ, ಓ ಏನ್ರಪ್ಪ ಬೆಳಬೆಳಿಗ್ಗೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿ ಮೊದಲಿಗೆ ಅರ್ಜುನ ಮಾತಾಡ್ಸಿದ. ಈ ಕಡೆ ತಿರುಗಿ ನೋಡಿ, ಓ ದುರ್ಯೋಧನ, ನೀನು ಬಂದಿದೀಯಾ? ನಾನು ನೋಡ್ಲೇ ಇಲ್ಲ ಅಂತ ಹೇಳಿ. ಆಗ ದುರ್ಯೋಧನ ಹೇಳಿದ, ನಾನು ಮೊದಲು ಬಂದಿದ್ದು ಅಂತ ದುರ್ಯೋಧನ ಹೇಳಿದ.
ಆದ್ರೆ ಕೃಷ್ಣ ಹೇಳ್ತಾನೆ, ಅಲ್ಲ ನೀನು ಬಂದಿದ್ದು ಮೊದಲು ಇರಬಹುದು, ಆದ್ರೆ ನಾನು ನೋಡಿದ್ದು ಮೊದಲು ಅರ್ಜುನ. ಯಾಕೆಂದ್ರೆ ನಿನಗೆ ನಿನ್ನ ಲಾಜಿಕ್ ಹೆಂಗೋ, ನನಗೆ ನನ್ನ ಲಾಜಿಕ್. ಆಗ ಆ, ಆಯ್ತು ಏನು ಬಂದ್ರಿ? ಇಲ್ಲ ನನಗೆ ಈಗ ಸೈನ್ಯ ಸಹಾಯ ಮಾಡಿದ್ರು, ನೀನು ನೀನು ನನಗೆ ಸಪೋರ್ಟ್ ಮಾಡು. ಅದಕ್ಕೆ ಆ ಕೃಷ್ಣ ಹೇಳ್ತಾನೆ, ಇಬ್ರು ಬಂದಿದ್ದೀರಿ, ಇಬ್ರಿಗೂ ನಾನು ಸಹಾಯ ಮಾಡದೆ ಇರ್ಲಿಕ್ಕೆ ಆಗೋಲ್ಲ. ಆಯ್ತಾ? ಇಬ್ರು ನನಗೆ ಬೇಕಾದವರು, ನಾನು ಸಹಾಯ ಮಾಡ್ತೇನೆ. ಆದ್ರೆ ಎರಡು ರೀತಿ ಸಹಾಯ. ಏನು ಅಂತಂದ್ರೆ, ಒಂದು ಕಡೆ ನನ್ನ ಸೈನ್ಯ ಇರ್ತದೆ, ಯಾದವರ ಸೈನ್ಯ. ಇನ್ನೊಂದು ಕಡೆ ನಾನಿದ್ದೆ. ಯಾದವರ ಸೈನ್ಯ ಏನು ಸಾಮಾನ್ಯ ಸೈನ್ಯ? ಯಾದವರ ಸೈನ್ಯದ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಕೂಡ ಅವಾಗ ಇದ್ ಮಾಡ್ತಾ ಇದ್ರು, ಹೆದರ್ತಾ ಇದ್ರು, ಭಯ ಪಡ್ತಾ ಇದ್ರು. ಈ ಕಡೆ ಕೃಷ್ಣ, ಒಂದು ಕಡೆ ಕೃಷ್ಣ. ಆಗ ಕೃಷ್ಣ ಹೇಳಿದ, ನೋಡು, ನಾನು ಯುದ್ಧ ಮಾಡುವನಲ್ಲ. ಯಾಕೆಂದ್ರೆ ನಾನೀಗ ಸದ್ಯಕ್ಕೆ ವಿರಕ್ತಿಯಲ್ಲಿದೆ. ಈ ಜಗಳ ದಂಬಿ ಇದೆಲ್ಲ ನನಗೆ ಯಾಕೆ ಬರೋಲ್ಲ. ಅದಕ್ಕೆ ನೀವಿಬ್ರು ಸಂಬಂಧಿಗಳೇ, ಮಧ್ಯದಲ್ಲಿ ಬಂದು ನಾನು ಯುದ್ಧ ಮಾಡೋದು ನನಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಯುದ್ಧ ಮಾಡಲ್ಲ, ಶಸ್ತ್ರಗಳನ್ನ ಹೂಡೋದಿಲ್ಲ, ಮತ್ತೆ ನನ್ನ ಪಾಡಿ ನಾನು ಇರ್ತೇನೆ. ಏನೂ ಮಾಡದ ಕೃಷ್ಣ ಒಂದು ಸೈಡು, ಇನ್ನೆಲ್ಲ ನಾರಾಯಣಿ. ನಿಮ್ಗೆ ಯಾವ್ದು ವಿಭಾಗ ಅನ್ಸಲ್ಲ? ಹಾಗೆ ಹೇಳಿದ ಕೂಡಲೇ ದುರ್ಯೋಧನನಿಗೆ ಬಹಳ ಖುಷಿ ಆಗ್ಬಿಡ್ತು. ಈ ಯುದ್ಧ ಮಾಡಲ್ಲ ಅಂತ ಏನು ಮಾಡಿದ್ವಿ, ಇದನ್ನ ತಗೊಂಡು ಹಾ, ಸೈನ್ಯ ಸಿಕ್ಕಿದ್ರು ಅಂತ ಬಹಳ ಖುಷಿ ಆಗ್ಬಿಡ್ತು. ನಾನು ಸೈನ್ಯವನ್ನು ಕೇಳಿಬಿಡ್ತೇನೆ. ಆದ್ರೆ ಕೃಷ್ಣ ಮೊದಲನೇ ಆಪ್ಷನ್, ಕೇಳುವ ಆಪ್ಷನ್ ಯಾರಿಗೆ ಕೊಟ್ಟರು? ಅರ್ಜುನನಿಗೆ ಕೊಟ್ಟರು. ಯಾಕೆಂದ್ರೆ ನಾನು ಮೊದಲು ನೋಡಿದ್ದ ಅವನಲ್ವಾ. ಅದಕ್ಕಾಗಿ ಮೊದಲ ಆದ್ಯತೆ ಯಾರಿಗೆ ಕೊಡ್ತು? ಅರ್ಜುನನಿಗೆ ಕೊಟ್ಟಿದ್ದು. ಆದ್ರೆ ದುರ್ಯೋಧನನಿಗೆ ಬಹಳ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಒಳಗೊಳಗೆ ಕಸಿವಿಸಿ, ಎಲ್ಲಿ, ಅಯ್ಯೋ ಎಂತ ದೊಡ್ಡ ಸೈನ್ಯ, ಏನೇನಾದ್ರೂ ಸಿಕ್ತಿತ್ತು ನಿನಗೆ. ಆ ಸೈನ್ಯ ಸಿಕ್ಕಿದ್ರೆ ನನ್ನ ಸೈನ್ಯ ಎಷ್ಟು ದೊಡ್ಡ ಬಲಶಾಲಿ ಆಗ್ತಿತ್ತು. ನೀನು ಸಾಮಾನ್ಯ ಅಲ್ಲ, ಯಾದವರ ಸೈನ್ಯ ಅಂತಂದ್ರೆ ಅದನ್ನು ಊಹೆ ಕೂಡ ಮಾಡ್ಕೊಳ್ಳಿಲ್ಲ. ಇಂತಹ ಪರಾಕ್ರಮಿಗಳು ನಾರಾಯಣಿ ಸೈನ್ಯ ಕೈತತ್ವ ಬಿಡ್ತಲ್ಲ ಅಂತ ಹೇಳಿ ಮನಸ್ಸಿನಿಂದಲೇ ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ದ ದುರ್ಯೋಧನ. ಯಾವಾಗ ಹೀಗೆ ಕೃಷ್ಣ ಹೇಳಿದ, ತಪ್ಪು ಯೋಚನೆ ಮಾಡಲಿಲ್ಲ. ನನಗೆ ನೀನೇ ಸಾಕು, ಏನು ಸೈನ್ಯ ಬೇಕಾಗಿಲ್ಲ, ನನಗೆ ನೀನೇ ಸಾಕು, ಸೈನ್ಯ ಬೇಕಾಗಿಲ್ಲ. ಅಲ್ಲಯ್ಯ, ನಾನು ಯುದ್ಧ ಗಿದ್ದ ಏನೂ ಮಾಡಲ್ಲ, ಶಸ್ತ್ರ ಗಿಸ್ತ್ರ ಏನು ಹಿಡಿಯಲ್ಲ, ಆದ್ರೂ ಪರವಾಗಿಲ್ಲ, ನೀನೇ ಸಾಕು, ನೀನೊಬ್ಬ ಇದ್ರೆ ಸಾಕು, ಮತ್ತೆ ಎಲ್ಲವೂ ನಮಗೆ ಸಿಕ್ಕ ಹಾಗೆ, ಎಲ್ಲವೂ ಇದ್ದ ಹಾಗೆ ಅಂತ ಹೇಳಿ ಅರ್ಜುನ ಹೇಳಿದ. ದುರ್ಯೋಧನನಿಗೆ ಬಹಳ ಖುಷಿ ಆಗುದು. ಆ ನನಗೆ ಸರಿಯೇ ಬಂದಾಗ ಎಲ್ಲಿ ಸೈನ್ಯವನ್ನ ಕೇಳಿಬಿಡ್ತಾನೆ ಏನು ಅಂತ ಹೇಳಿ ನನಗೆ ಬಾಯಿಗೆ ಬಂದಿತ್ತು. ಅಂತೂ ನೀನು ಮಾಡಿ ನೀನ್ ಮಾಡಿದ ಸೈನ್ಯವನ್ನಂತೂ ನನಗೆ ಸಿಗ್ತ ಅಂತ ಹೇಳಿ. ಆದ್ರೆ ಒಳಗಡೆಯಿಂದ ಬಹಳ ಖುಷಿ ಆಯ್ತು. ಎಲ್ಲ ತೋರಿಸ್ಕೊಳ್ಳಿಲ್ಲ. ಇಲ್ವೋ, ಇನ್ನೇನ್ ಮಾಡೋದು, ನಮ್ ಭಾಗ್ಯ ಇಲ್ಲ ಅನ್ಕೊಂತೀನಿ ಅಂತ ಹೇಳಿ ಸುಮ್ಮನೆ ನಾಟಕ ಮಾಡ್ತಾ ನಿಧಾನವಾಗಿ ಬೇಜಾರಾಗಿರೋ ತರ ಏನ್ ಮಾಡಿದ ದುರ್ಯೋಧನ, ಖುಷಿಯಿಂದ ಒಳಗೊಳಗೆ ಖುಷಿಯಿಂದ ಹೊರಟು ಹೋಗ್ಬಿಡ್ತಾನೆ. ಅಂದ್ರೆ ಅವರವರ ದೃಷ್ಟಿಯಿಂದಲೇ ಸೃಷ್ಟಿ. ಅವನೇನು ಬಯಸ್ತಾ ಇದ್ದ ಒಳಗಡೆಯಿಂದ? ಯಾರು? ದುರ್ಯೋಧನ, ನನಗೆ ಈ ಕೃಷ್ಣ ಏನು ಬೇಕಾಗಿಲ್ಲ, ಇವನು ತಗೊಂಡು ಏನ್ ಮಾಡ್ಲಿ, ಅವನ ಸೈನ್ಯ ಬೇಕು ನನಗೆ ಅಂತ ಬಯಸ್ತಾ ಇದ್ದ. ಅವನು ಯುದ್ಧನೂ ಮಾಡೋಲ್ಲ ಅಂತ, ಅವನ್ ತಗೊಂಡೋಗಿ ನಾನೇನ್ ಮಾಡ. ಆದ್ರೆ ಅರ್ಜುನ ಬಯಸ್ತಾ ಇದ್ದ, ಕೃಷ್ಣ ಇದ್ರೆ ಸಾಕು ನನಗೆ, ಬೇರೆ ಏನು ಬೇಕಾಗಿಲ್ಲ. ಆಗ ಪ್ರಕೃತಿ ಏನ್ ಮಾಡ್ತು? ಅವ್ರು ಏನನ್ನ ಬಯಸ್ತಾ ಇದ್ರು ಅದನ್ನೇ ಕೊಡ್ತು. ದೃಷ್ಟಿಯಂತೆಯೇ ಸೃಷ್ಟಿ. ಆದ್ರೆ ನಾನು ಮೊನ್ನೆಯೇ ಹೇಳಿದ್ದೆ, ಕೃಷ್ಣ ಅಂದ್ರೆ ಇದರ ಅಂತರಾರ್ಥ ಬೇರೆನೇ ಇದೆ. ಅಂದ್ರೆ ಏನು? ಕೃಷ್ಣನ ಸೈನ್ಯ ಅಂದ್ರೆ ಏನು ಅಂತ. ಕೃಷ್ಣ ಅಂದ್ರೆ ಧ್ಯಾನ. ಕೃಷ್ಣನ ಸೈನ್ಯ ಅಂತಂದ್ರೆ ಧ್ಯಾನದ ಲಾಭಗಳು, ಸಂಕಲ್ಪಗಳು, ಕೋರಿಕೆಗಳು. ಆಯ್ತಾ? ಯಾರು ಸಂಕಲ್ಪಗಳನ್ನ ಇಟ್ಟುಕೊಂಡು, ಕೋರಿಕೆಗಳನ್ನ ಇಟ್ಟುಕೊಂಡು, ವಿಧ ವಿಧವಾದ ಲಾಭಿಗಳನ್ನ ಇಟ್ಟುಕೊಂಡು ಬರ್ತಾರೆ, ಅವರಿಗೆ ಸಿಗ್ತದೆ, ಸಿಗೋಲ್ಲ ಅಂತಲ್ಲ. ಆಯ್ತಾ? ಅವರಿಗೆ ಏನೇನು ಬಯಸ್ತಾ ಇದ್ದಾರೆ, ಏನೇನು ಆಸೆ ಇರ್ತವೆ, ಅವೆಲ್ಲವೂ ಕೂಡ ಅವರಿಗೆ ಸಿಗ್ತವೆ, ಸಿಗೋದೇ ಇಲ್ಲ ಅಂತೇನಿಲ್ಲ. ಆದ್ರೆ ಅದು ಎಲ್ಲವೂ ಒಂದು ದಿನ ಇದಾಗಿರುತ್ತದೆ, ನಾಶ ಆಗಿ ಹೋಗ್ತದೆ, ಕೊನೆಗೆ ಇನ್ನೂ ನಾಶ ಆಗಿ ಹೋಗ್ತದೆ. ಏನಾಯ್ತು? ಯಾದವರ ಸೈನ್ಯ ಎಲ್ಲ ನಾಶ ಆಗಿ ಹೋಗ್ತಿದೆ ಅಲ್ವಾ? ಕೌರವರ ಸೈನ್ಯ ಎಲ್ಲ ನಾಶ ಆಯ್ತು. ಕೊನೆಗೆ ಆ ದುರ್ಯೋಧನನು ಕೂಡ ಉಳಿಲಿಲ್ಲ. ಆದ್ರೆ ಈ ಯುದ್ಧವನ್ನೂ ಕೂಡ ಮಾಡ, ಈ ಅಸ್ತ್ರಗಳನ್ನು ಕೂಡ ತಗೊಂಡ ಒಬ್ಬ ಸಾಮಾನ್ಯ ಮನುಷ್ಯನಾದಂತಹ ಆತ್ಮಜ್ಞಾನಿಯಾದ
ಪರಮಾತ್ಮನನ್ನ ಕರ್ಕೊಂಡು ಹೋದ ಯಾರು ಅರ್ಜುನ. ಕೊನೆಗೆ ಅವನೂ ಉಳಿದ, ಅವನ ಸೈನ್ಯವೂ ಉಳಿತು, ರಾಜ್ಯವೂ ಸಿಕ್ತು, ಎಲ್ಲವೂ ಸಿಕ್ತು. ಅದನ್ನ ಯಾವುದನ್ನು ಅವನು ಬಯಸಿಲ್ಲ. ಅವನು ಬಯಸಿದ್ದು ಒಂದೇ, ಏನು ಕೃಷ್ಣ ನೀನೊಬ್ಬ ಇದ್ರೆ ಸಾಕು, ನನಗೆ ಓದುದಿಲ್ಲ, ಇದೆಲ್ಲ ಗೊತ್ತಿಲ್ಲ, ನೀವೊಬ್ಬ ನನ್ನ ಜೊತೆಗಿರೋ, ಎಲ್ಲವೂ ನಂದಾಗ್ತದೆ, ಎಲ್ಲವೂ ಜಯವೇ ಅಂತ ಹೇಳಿ ಅರ್ಜುನ ಹೇಳಿದ. ಅಂದ್ರೆ ಯಾರು ಧ್ಯಾನವನ್ನು ಹಿಡ್ಕೊಳ್ತಾರೋ, ಧ್ಯಾನದ ಲಾಭಗಳನ್ನು ಬಯಸದೆ, ಹಣದಿಂದ ಏನ್ ಸಿಗ್ತದೆ ಎನ್ನುವುದನ್ನು ಬಯಸದೆ, ಆ ಕೋರಿಕೆಗಳು, ಆ ಸಂಕಲ್ಪಗಳು, ಇನ್ನು ಯಾವ್ಯಾವುದು ಯಾವುದನ್ನೂ ಬಯಸದೆ ಧ್ಯಾನದಿಂದ, ಕೇವಲ ಧ್ಯಾನ, ಆ ಧ್ಯಾನ ಅಂತ ಹೇಳಿ ಯಾರು ಮಾಡ್ತಾನೆ ಅವನಿಗೆ ಎಲ್ಲವೂ ಸಿಗ್ತದೆ. ಅವನಿಗೆ ಅವನು ಕೂಡ ಜೀವನದಲ್ಲಿ ಗೆಲ್ತಾನೆ. ಏನನ್ನ ಪಡಿಬೇಕಿತ್ತು, ಏನನ್ನ ಹೊಂದಬೇಕಿತ್ತು ಉದಾಹರಣೆ ಸಹಿತ, ಅಂದ್ರೆ ದೃಷ್ಟಿಯಂತೆಯೇ ಸೃಷ್ಟಿಯಂತೆ. ಇನ್ನೊಂದು ಸನ್ನಿವೇಶವನ್ನು ಹೇಳ್ತಾ ಇದ್ದಾರೆ ಗುರುಗಳು. ಮಹಾಭಾರತ ಕುರುಕ್ಷೇತ್ರ ಮಹಾಯುದ್ಧ ನಡೀತಿದೆ. ಮೊದಲಿನಿಂದಲೂ ಅರ್ಜುನನಿಗೆ ಒಂದು ಏನದು ಮಮಕಾರ. ಅಯ್ಯೋ ನನ್ನವರು 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 ಅನ್ನುವ ಮಮಕಾರ. ನನ್ನ ಅಜ್ಜ, ನನ್ನ ದಾಯಾದಿಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನವರು ನನ್ನವರು ಅನ್ನುವ ಮಮಕಾರ ಒಳಗಿನಿಂದ ಗಟ್ಟಿತ್ತು. ಅವನೊಬ್ಬ ವೀರ ಯೋಧ ಅನ್ನುವುದನ್ನು ಕೂಡ ಮರೆತಿದ್ದಾನೆ. ಇಲ್ಲಿ ನಡೀತಾ ಇರುವುದು ಧರ್ಮ ಅಧರ್ಮದ ಯುದ್ಧ ಅನ್ನುವುದನ್ನು ಕೂಡ ಮರೆತಿದ್ದಾನೆ. ನಾನು ಅಧರ್ಮದ ವಿರುದ್ಧ ಧರ್ಮದ ಪರವಾಗಿ ಯುದ್ಧ ಮಾಡ್ತಾ ಇದ್ದೇನೆ ಅನ್ನುವುದನ್ನು ಕೂಡ ಮರೆತಿದ್ದಾನೆ. ಅವನು ತಲೆಯಲ್ಲಿ ಏನ್ ಪಾತ್ರ ಇಟ್ಕೊಂಡಿದ್ದಾನೆ ಅಂತಂದ್ರೆ, ಎದುರುಗಡೆ ಇರುವವರು ನನ್ನ ಸಂಬಂಧಿಗಳು, ಎದುರುಗಡೆ ಇರುವವರು ನನ್ನ ಸಂಬಂಧಿಗಳು, ನನ್ನ ಬಾಂಧವರು, ಅವರನ್ನ ನಾನು ಹೇಗೆ ಅನ್ನುವ ಮಮಕಾರ. ನನ್ನ ಅಜ್ಜ ಹಾಗಾಗಿ ಬೆಳೆಸ್ತಾ ಇದೆಯಾ ಸ್ವಲ್ಪ ಮಳೆ ಗಾಳಿ ಬೆಂಕು ಎಲ್ಲ ಸಮಸ್ಯೆ ಇದೆ. ನೋಡೋಣ. ಹೀಗೆ ಮಳೆಯಲ್ಲಿ ಏನಿದ್ದಲ್ಲ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಡೀತಾ ಇತ್ತು. ಅಂದ್ರೆ ಅರ್ಜುನನ ದೃಷ್ಟಿ ಹೇಗಿತ್ತು? ನನ್ನವರು 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 ಅನ್ನುವ ಅಹಂಕಾರದ ದೃಷ್ಟಿ. ಹಾಗಾಗಿ ಭೀಷ್ಮಾಚಾರ್ಯರು ಕೌರವರ ಸೇನಾಧಿಪತಿ, ಅರ್ಜುನ ಪಾಂಡವರ ಸೇನಾ. ಈ ಕಡೆಯಿಂದ ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ, ಆ ಕಡೆಯಿಂದ ಭೀಷ್ಮಾಚಾರ್ಯರು ಯುದ್ಧ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಯುದ್ಧ ನಡೀತಾ ಇದೆ. ಆದರೆ ಅರ್ಜುನನಿಗೆ ಭೀಷ್ಮಾಚಾರ್ಯರನ್ನ ಕೊಲ್ಲುವ ಯಾವ ಉದ್ದೇಶವೂ ಇಲ್ಲ. ಯಾಕೆ? ನಮ್ಮಜ್ಜ ಅನ್ನುವ ಮಮಕಾರ. ಆ ಕಡೆಯಿಂದ ಭೀಷ್ಮಾಚಾರ್ಯರು ಪಾಂಡವರ ಸೈನ್ಯವನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ. ಅವರವರ ಸೈನ್ಯವನ್ನ ಏನು ಆಗ್ತಾ ಇಲ್ಲ. ಈ ಕಡೆ ಏನು ಪ್ರತಿನಿತ್ಯ ಸೋಲ್ತಾನೆ ಇದೆ ಪಾಂಡವರ ಸೈನ್ಯ. ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಹೀಗೆ 9-10 ದಿನಗಳು ಕಳೀತಾ ಬಂತು. 9 ದಿನ ಕಳೆದ್ರೂ ಆದ್ರೆ ಉಪಕಾರ ಹೋಗ್ತಿಲ್ಲ. ನಿಜವಾಗಲೂ ಒಬ್ಬ ಯೋಧನಾಗಿ ಯುದ್ಧ ಮಾಡ್ತಾ ಇಲ್ಲ. ಮತ್ತೆ ಅವರ ಮೇಲಿನ ಮಮಕಾರದಿಂದಲೇ, ಅಂದ್ರೆ ಅವರು ಸಾಯಬೇಕು ಅಂತ ಹೊಡಿತಾ ಇಲ್ಲ, ಮತ್ತೆ ಯುದ್ಧ ಮಾಡ್ಬೇಕಲ್ವಾ ಅಂತ ಯುದ್ಧ ಮಾಡ್ತಾ ಇಲ್ಲ. ಆಗ ಕೃಷ್ಣನಿಗೆ ಸಿಟ್ಟು ಬಂತು, ಕೋಪ ಬಂತು. ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ? ಇಲ್ಲಿ ನಡೀತಾ ಇರೋದು ದಾಯಾದಿಗಳ ಯುದ್ಧ ಅಲ್ಲ, ಇದು ಆಸ್ತಿಗಾಗಿ ಯುದ್ಧ ಅಲ್ಲ, ಸಂಪತ್ತಿಗಾಗಿ ರಾಜ್ಯಕ್ಕಾಗಿ ಯುದ್ಧ ಅಲ್ಲ, ಮತ್ತೆ ಧರ್ಮ ಅಧರ್ಮದ ಯುದ್ಧ, ಧರ್ಮದ ಉಳಿವಿಗಾಗಿ ಅಧರ್ಮದ ನಾಶಕ್ಕಾಗಿ ನಡೀತಾ ಇರುವಂತಹ ಯುದ್ಧ. ಅದಕ್ಕಾಗಿ ನೀನು ಧರ್ಮ ರಕ್ಷಕನಾಗಿ ನಿಂತಿದ್ದೀಯಾ ಹೊರತು ಇಲ್ಲಿ ಯಾವುದೇ ಸಂಬಂಧದಿಂದ ಬಾಂಧವ್ಯದಿಂದ ನೋಡುವುದಲ್ಲ. ಆದ್ರೆ ನೀನ್ ಏನ್ ಮಾಡ್ತಾ ಇದ್ದೀನಿ? ನಿನಗೆ ಭೀಷ್ಮಾಚಾರ್ಯರನ್ನು ಕೊಲ್ಲಲಿಕ್ಕೆ ಇಷ್ಟು ದಿವಸದಿಂದ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಹೇಳು, ನಾನೇ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿಂದ ಹಾರಿ ಅಲ್ಲಿಂದ ಚಿತ್ರವನ್ನೇ ತಗೊಂಡು ಏನ್ ಮಾಡ್ತಾನೆ, ಭೀಷ್ಮಾಚಾರ್ಯರನ್ನ ಸಾಯಿಸಿ ಬಿಡ್ತಾನೆ. ಈ ಮುದುಕ, ಅಣ್ಣನ ಮುದುಕ ಇದ್ದಿ ನೀನು,
ಈ ವಯಸ್ಸಲ್ಲಿ ನಿನಗೆ ಬೇಕೇ ಇದು ಅಂತ ಹೇಳಿ ಕೃಷ್ಣ ಎಲ್ಲಿ ಮಾಡ್ತಾನೆ, ಭೀಷ್ಮಾಚಾರ್ಯರನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಆಗ ಆಗ ಅರ್ಜುನ ಹೋಗಿ ಏನ್ ಮಾಡ್ತಾನೆ, ಅವನು ಕಾಲು ಹಿಡ್ಕೊಂಡು, ನಮ್ಮಯ್ಯ ನೀನು ಹಾಗೆ ಮಾಡ್ಬೇಡ, ನಾನು ನಿಂಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ವಾಪಸ್ ಕರ್ಕೊಂಡು ಯುದ್ಧ ಮಾಡ್ತಾನೆ. ಅಲ್ಲಿ ಭೀಷ್ಮಾಚಾರ್ಯರನ್ನು ಹೊಡೆದು ಸಾಯಿಸ್ತಾರೆ. ಅಂದರೆ ಮೊದಲು ಅರ್ಜುನನ ದೃಷ್ಟಿ ಹೇಗಿತ್ತು? ಲೌಕಿಕವಾಗಿತ್ತು, ಮಮಕಾರದಿಂದ ಕೂಡಿತ್ತು. ಅವನ ದೃಷ್ಟಿಯನ್ನ ಬದಲಾಯಿಸುವವರೆಗೂ ಸೃಷ್ಟಿ ಬದಲಾಗಲಿಲ್ಲ. ಯಾವುದು ಸೃಷ್ಟಿ? ನಿಜವಾಗ್ಲೂ ಯುದ್ಧ ಏನಕ್ಕೆ ಮಾಡ್ತಾ ಇದ್ದಾರೆ? ಗೆಲ್ಲಿಕ್ಕಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಧರ್ಮವನ್ನ ನಾಶ ಮಾಡ್ಲಿಕ್ಕಾಗಿ ಅಲ್ಲಿ ಆಗ್ತಾ ಇತ್ತ. ಯಾಕೆಂದ್ರೆ ಅವನ ದೃಷ್ಟಿಯೇ ಸರಿ ಇಲ್ಲ. ನನ್ನವರು ತನ್ನವರನ್ನ ಮಮಕಾರದಿಂದ ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಕೃಷ್ಣ ಅವನ ದೃಷ್ಟಿಯನ್ನು ಬದಲಾಯಿಸಿದ. ಯಾವ ದೃಷ್ಟಿ? ನೀನು ಮಾಡ್ತಾ ಇರುವುದು ಧರ್ಮದ ಯುದ್ಧ, ನೀನು ಹೋರಾಡ್ತಾ ಇರೋದು ಅಧರ್ಮದ ವಿರುದ್ಧ. ಹಾಗಾಗಿ ಅಧರ್ಮವನ್ನ ನಾಶ ಮಾಡು ಅಂತ ಯಾವಾಗ ಅವನ ದೃಷ್ಟಿಯನ್ನ ಬದಲಾಯಿಸಿದ, ಆಗ ಅರ್ಜುನ ಏನಾಯ್ತು, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ದೃಷ್ಟಿ ಶುರುವಾಯ್ತು. ಅಂದ್ರೆ ನಾವು ಇದು ಧರ್ಮದ ಯುದ್ಧ ಅಂತ ಶುರು ಮಾಡಿದಾಗ ಯಾವಾಗ ಅದು ನಾಶ ಆಗ್ಲಿಕ್ಕೆ ಶುರು. ಮಹಾ ರಾಮಾಯಣದಲ್ಲಿ ಒಂದು ಕತೆ ಬರ್ತದಲ್ವ, ಏನು ಅಂತಂದ್ರೆ ದಶರಥ ಮಹಾರಾಜ ತಾನು ಆದೇಶ ಮಾಡಿದ ಕೈಕೇಯಿಗೆ ಬಂದಂತಹ ಒಂದು ಪ್ರಕಾರ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ. ಬಹುಶಃ ರಾಮನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅಲ್ಲಿ ದೊಡ್ಡ ಜಗಳ ಆಗಿರೋದು, ದೊಡ್ಡ ಹೊಡೆದಾಟ ಆಗಿರೋದು. ಹಾ, ಏನಿದು ಅನ್ಯಾಯ! ನಾನು ಇಲ್ಲಿ ಮನೆತನಕ್ಕೆ ಹಿರಿಯ ಮಗ, ಎಲ್ಲಾದರಿಂದಲೂ ಪ್ರಜೆಗಳು ಕೂಡ ನನ್ನ ರಾಮನೇ ರಾಜನಾಗಬೇಕು ಅಂತ ಹೇಳಿ ಪ್ರಜೆಗಳು ಕೂಡ ಬಯಸ್ತಾ ಇದ್ದಾರೆ. ಪ್ರಜೆಗಳು ಕೂಡ ರಾಮನೇ ರಾಜನಾಗಬೇಕಂತ ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ರಾಮ 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 ಅಂತ ಬದುಕ್ತಾ ಇದ್ದಾರೆ. ಹಾಗಿರುವಾಗ ರಾಮನನ್ನ ಕಾಡಿಗೆ ಕಳಿಸ್ತಾ ಇದ್ದಾನೆ ಎಂದಾಗ ರಾಮನ ಜಾಗದಲ್ಲಿ ಬಹುಶಃ ಬೇರೆ ಯಾರೇ ಕೂಡ ದೊಡ್ಡ ಗಲಾಟೆ ಮಾಡಿಕೊಳ್ಳಿ. ಯಾಕಂದ್ರೆ ಲಕ್ಷ್ಮಣ ಗಲಾಟೆ ಮಾಡ್ತಾ ಇರ್ತಾನೆ. ದಶರಥನನ್ನ ಬೇಕಾದ್ರೆ ಅವನ ಸೆರೆಮನೆಗೆ ಹಾಕಿಬಿಡೋಣ, ನಾನು ಯಾರು ಅಡ್ಡ ಬರ್ತಾರೆ ನಾನು ನೋಡ್ಕೊಂತೀನಿ, ನೀನು ಸಿಂಹಾಸನವನ್ನು ಏರು ಅಂತ ಹೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾ ಇರ್ತಾನೆ. ಅವನ ರಾಮನ ತಾಯಿ ಕೌಸಲ್ಯ ಹೇಳ್ತಾಳೆ, ಅಪ್ಪನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ, ನೀನ್ ಸುಮ್ಮನೆ ರಾಜ ಆಗು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ರಾಮ ಮಾತ್ರ ಮಾತನ್ನು ಕೇಳೋದಿತ್ತು. ಯಾಕೆ? ಅವನಿಗೆ ದೃಷ್ಟಿಯೇ ಇರಲಿಲ್ಲ, ರಾಜ್ಯದ ಮೇಲಿನ ದೃಷ್ಟಿ ಇರಲಿಲ್ಲ. ಯಾವ ದೃಷ್ಟಿ ಇತ್ತು? ಅವನ ಭವಿಷ್ಯದ ದೃಷ್ಟಿ ಇತ್ತು. ಅಂದ್ರೆ ಸತ್ಯವನ್ನ ಪರಿಪಾಲನೆ ಮಾಡಬೇಕು, ಧರ್ಮವನ್ನ ಪರಿಪಾಲನೆ ಮಾಡಬೇಕು. ನಿಜವಾಗಲೂ ಅವನು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾನೋ ಅದಕ್ಕೆ ಇದು ಬುನಾದಿ ಅನ್ನುವುದನ್ನ ಸರಿಯಾಗಿ ತಿಳ್ಕೊಂಡು ಏನ್ ಮಾಡಿದ, ವಿವೇಕತೆಯಿಂದ ಆತ್ಮಜ್ಞಾನದ ದೃಷ್ಟಿಯಿಂದ ಆತ್ಮಜ್ಞಾನಿಯಾಗಿ ವರ್ತನೆ ಮಾಡಿದ, ಒಬ್ಬ ಯೋಗಿಯಾಗಿ ವರ್ತನೆ ಮಾಡಿದ. ಹಾಗಾಗಿ ಭವಿಷ್ಯ ಬದಲಾಯಿತು. ಒಂದು ಒಳ್ಳೆಯ ಉದ್ದೇಶ ಇದಾನಿದ್ರೆ ಅವನು ಅವಾಗ್ಲೇ ರಾಜ ಆಗಿದ್ರೆ ಇವತ್ತು ಯಾರು ಕೂಡ ನಾವು ರಾಮನ ಕಥೆಯನ್ನು ಓದ್ತಾ ಇರ್ಲಿಲ್ಲ, ರಾಮಾಯಣ ಏನೋ ಆಗ್ತಾನೆ ಇರ್ಲಿಲ್ಲ. ಹಾಗೆ ನಮ್ಮ ದೃಷ್ಟಿ ನಮ್ಮ ಮುಂದಿನ ಸೃಷ್ಟಿಯನ್ನ, ದೃಷ್ಟಿ ಅಂತಂದ್ರೆ ವರ್ತಮಾನ, ಇವತ್ತು ನಾವು ಹೇಗಿದ್ದೀವೋ ಅದೇ ನಮ್ಮ ಮುಂದಿನ ವಿಶ್ವವಾಗಿರ್ತದೆ. ಸಿದ್ಧಾರ್ಥನಾದಂತಹ ಬುದ್ಧ ತಾನು ಒಮ್ಮೆ ಸಂಚಾರಕ್ಕೆ ಅಂತ ಹೋದಾಗ ನಿಜವಾಗಿ ಅವನು ಕೆಲವು ದೃಶ್ಯಗಳನ್ನು ನೋಡಿದ. ಸಾವಿನ ವಿಷಯಗಳು, ಒಬ್ಬ ಸನ್ಯಾಸಿ, ಈ ತರದ ಎಷ್ಟೋ ಘಟನೆಗಳನ್ನ ನೋಡಿದ. ಅವನ ದೃಷ್ಟಿ ಸಾಮಾನ್ಯರ ಜನರ ದೃಷ್ಟಿ ಹಾಗಿರ್ಲಿಲ್ಲ. ನೋಡಿರಲ್ವ, ಒಬ್ಬ ಸನ್ಯಾಸಿ ಅಲ್ವಾ? ಎಷ್ಟು ಜನ ಸನ್ಯಾಸಿಗಳನ್ನ ನೋಡ್ತೀವಿ, ಎಷ್ಟು ಜನ ಯುವಕರನ್ನ ನೋಡ್ತೀವಿ, ವಯಸ್ಸಾದವರನ್ನ, ರೋಗಿಷ್ಠರನ್ನ, ಸತ್ತೋದವರನ್ನ, ಎಲ್ಲರನ್ನ ನೋಡ್ತೀವಿ. ಆದ್ರೆ ನಮ್ಮಲ್ಲಿ ಕೂಡಲೇ ಆ ದೃಷ್ಟಿ, ಅಂದ್ರೆ ಎಲ್ಲವನ್ನ ಬಿಟ್ಟು ಹೋಗಿ ಅದಕ್ಕೆ ಏನು ಕಾರಣ, ಆ ಕಾರಣ ತಿಳ್ಕೊಂಡ ಮೇಲೆ ಅದಕ್ಕೆ ಏನು ಪರಿಹಾರ, ಅದನ್ನು ಕಂಡುಹಿಡಿಬೇಕು ಅಂತ ನಾವೇನಾದ್ರೂ ಎಲ್ಲ ಬಿಟ್ಟು ಹೊರಡ್ತೀವ ಬುದ್ಧನ ಹಾಗೆ? ಇಲ್ಲ. ಯಾಕೆ? ನಮ್ಮ ದೃಷ್ಟಿ ಹಾಗಿಲ್ಲ. ಆದ್ರೆ ಅವತ್ತು ಬುದ್ಧನಿಗೆ ಆ ದೃಷ್ಟಿ ಇತ್ತು. ಆ ದೃಷ್ಟಿ ಪ್ರಕಾರ ಏನಾಯ್ತು, ಒಂದು ಸೃಷ್ಟಿ ಆಗುತ್ತೆ. ಅಂದ್ರೆ ದುಃಖಕ್ಕೆ ಏನು ಕಾರಣ ಅದನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಆ ದುಃಖದಿಂದ ಹೇಗೆ ಹೊರಗೆ ಬರುವುದು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಬುದ್ಧ
ತಾನು ಹೊರಟ, ಸಿದ್ಧಾರ್ಥನಾಗಿ ಹೊರಟ. ನನಗೆ ದುಃಖಕ್ಕೆ ಏನು ಕಾರಣ ಅನ್ನುವುದನ್ನೂ ಕೂಡ ಕೆಲವು ವರ್ಷಗಳ ನಿರಂತರ ಸಾಧನೆಯಿಂದ ತಿಳ್ಕೊಂಡು ಆ ದುಃಖದಿಂದ ಹೊರಗೆ ಬರುವುದು ಹೇಗೆ, ದುಃಖ ನಿವಾರಣೆಯ ಮಾರ್ಗ ಇದನ್ನೂ ಕೂಡ ತಾನು ಕಂಡುಕೊಂಡ. ಅಷ್ಟೇ ಅಲ್ಲ, ಎಲ್ಲರಿಗೂ ಅದನ್ನು ತಿಳಿಸಿದ, ಬೋಧಿಸಿದ, ಬೋಧನೆಯನ್ನು ಮಾಡಿದ, ಜಗತ್ತಿಗೆ ಪ್ರಚಾರ ಮಾಡಿದ, ತಿಳಿಸಿ ಹೇಳಿದ. ಹೇಗೆ ಸಾಧ್ಯ ಆಯಿತು? ಅವನ ದೃಷ್ಟಿ ಅವನ ದೃಷ್ಟಿ ಆಗಿತ್ತು. ಅದಕ್ಕೆ ಭವಿಷ್ಯ ಸೃಷ್ಟಿಯಾಯಿತು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಬೇಕು. ಯಾಕೆ? ಇವತ್ತಿನ ನಮ್ಮ ದೃಷ್ಟಿಯನ್ನು ಸತ್ಯ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ, ಮತ್ತೆ ಸಕಾರಾತ್ಮಕವಾಗಿ ಮಿರಾಕಲ್ ನಮ್ಮ ದೃಷ್ಟಿಯನ್ನ ಬದಲಾಯಿಸಿಕೊಳ್ಳಬೇಕು. ಆಗ ಏನಾಗ್ತದೆ? ಸೃಷ್ಟಿ ಬದಲಾಗ್ತದೆ. ಏನಾಗ್ತದೆ? ಸೃಷ್ಟಿ ಒಂದು ಹೀಗೆ ಗೌತಮ ಬುದ್ಧ ಮಾತ್ರ ಕಾರಣಗಳನ್ನು ತಿಳ್ಕೊಂಡಿದ್ದ. ಅದಕ್ಕೆ ನಿವಾರಣೆ ಉಪಾಯ ಕೂಡ ತಿಳ್ಕೊಳ್ಳಿಕ್ಕಾಗಿ ಅರಮನೆಯನ್ನ ಎಲ್ಲವನ್ನ ಬಿಟ್ಟು ಇದನ್ನೇ ಏನಂತ ಕರಿತೀವಿ? ಸನ್ಯಾಸ ಅಂತ ಕರಿತೀವಿ. ಅದನ್ನ ಸನ್ಯಾಸ. ಅದು ಯಾವ ಸನ್ಯಾಸ? ಬುದ್ಧನದ್ದು ವಿವಿಧಿಷ ಸನ್ಯಾಸ ಅಂತ. ವಿವಿಧಿಷ ಸನ್ಯಾಸ. ಸನ್ಯಾಸದಲ್ಲಿ ಒಟ್ಟು 4 ವಿಧ. ಇದು ಬಹಳ ಮುಖ್ಯ. ಸನ್ಯಾಸದಲ್ಲಿ 4 ವಿಧದ ಸನ್ಯಾಸಗಳು ಇದ್ದವು. ಸನ್ಯಾಸದಲ್ಲಿ 4 ವಿಧದ ಸನ್ಯಾಸ. ಅದರಲ್ಲಿ ಬುದ್ಧನಿಗೆ ಬಂದ ಸನ್ಯಾಸ ಯಾವುದು ಅಂದ್ರೆ ವಿವಿಧಿಷ ಸನ್ಯಾಸ. ಯಾವ್ಯಾವ ಸನ್ಯಾಸ ಅಂತಂದ್ರೆ, ಮೊದಲನೇದು ಮರ್ಕಟ ಸನ್ಯಾಸ. ಏನಿದು ಮರ್ಕಟ ಸನ್ಯಾಸ ಅಂತಂದ್ರೆ, ಮರ್ಕಟ ಸನ್ಯಾಸ ಅಂದ್ರೆ ಯಾರೋ ಒಬ್ಬ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಆದ್ರೆ ನನಗೆ ನಡ್ಕೊಳಕ್ ಆಗ್ತಾ ಇಲ್ಲ, ಸಾಕೋ ಸಾಕು, ಅದ್ರಲ್ಲೂ ಹೆಂಡತಿ ಕಾಟ ತಡಿಯಕ್ ಆಗ್ತಾ ಇಲ್ಲ. ಲಾಸ್ಟಿಗೆ ಅವನಿಗೆ ಸಿಟ್ಟು ಬಂದು ಬೇಜಾರಾಗಿ ಬೇಡವೇ ಬೇಡ, ಈ ಸಂಸಾರನೇ ಬೇಡ ಅಂತ ಹೇಳಿ ಹೆಂಡತಿ ಬಿಟ್ಟು ಏನ್ ಮಾಡಿದ? ಊರಿಗೋ ಅಥವಾ ಹಿಮಾಲಯಕ್ಕೋ ಅಥವಾ ಬೇರೆ ರಾಜ್ಯಕ್ಕೋ ಯಾವ್ದೋ ತೀರ್ಥ ಕ್ಷೇತ್ರಕ್ಕೋ ಹೋಗಿ ಸೇರ್ಕೊಂಡ್ಬಿಟ್ಟ. ಏನಕ್ಕೆ? ಸನ್ಯಾಸ. ಈ ಸಂಸಾರದ ಸವಾಸನೆ ಬೇಡ ಅಂತ ಹೇಳಿ ಏನ್ ಮಾಡಿದ? ಅಲ್ಲೆಲ್ಲ ಹೋಗಿ ಸೇರ್ಕೊಂಡ. ಅಲ್ಲಿ ಹೋಗಿ ಸೇರ್ಕೊಂಡು ಕೆಲವು ವರ್ಷ ಆಯ್ತು, ಕೆಲವು ದಿನ ವರ್ಷಗಳು ಕಳೀತು. ಅಲ್ಲೇನೋ ಏನೋ ಹೊಟ್ಟೆಪಾಡು ಅಥವಾ ಮನೆಗಿನ ಏನೋ ವ್ಯವಸ್ಥೆ ಮಾಡ್ಕೊಂಡು ಬದುಕ್ತಾ ಇದ್ದ, ನೋಡ್ತಾ ಇದ್ದ. ಹಂಗೆ ಏನ್ ಮಾಡಿದ? ಅಲ್ಲಿ ಎಲ್ಲಾ ಕಡೆ ಜನ ಇರ್ತಾರೆ, ಊರು ಕೇರಿ ಅಂತ ಇರ್ತದೆ. ಅಲ್ಲೂ ಎಲ್ಲ ಒಂದು ಹುಡುಗಿ ನೋಡಿ ಅಲ್ಲೇ ಒಂದು ಮದುವೆ ಆಗಿ ಇನ್ನೊಂದು ಸಂಸಾರ ಶುರು ಮಾಡಿದ. ಇದನ್ನ ಏನಂತ ಕರಿತೀವಿ? ಮರ್ಕಟ ಸನ್ಯಾಸ. ನಿಜವಾಗಲೂ ಇದು ಸನ್ಯಾಸದ. ಸನ್ಯಾಸ ಅಂದ್ರೇನು? ಬಿಡಬೇಕಾದದ್ದನ್ನ ಬಿಡುವುದು ಅಂತ ಅರ್ಥ. ಬಿಡಬೇಕಾಗಿರುವುದನ್ನ ಬಿಡುವುದು, ಅದನ್ನೇ ಸನ್ಯಾಸ ಅಂತ ಕರೀತಾರೆ. ಸನ್ಯಾಸ. ಇವನೇನ್ ಮಾಡಿದ? ಹೆಂಡತಿಯ ಕಾಟವನ್ನು ತಡೆಯಕ್ಕಾಗದೆ ಸಂಸಾರದ ಮೇಲೆ ಬೇಜಾರಾಗಿ ಏನ್ ಮಾಡಿದ? ವಾಸನೆ ಬೇಡ, ನಾನು ಏಕಾಂಗಿಯಾಗಿರ್ಬೇಕು ಅಂತ ಹೇಳಿ ಎಲ್ಲಾ ಬಿಟ್ಟು ಹೋದ. ಪುನಃ ಅಲ್ಲಿ ಹೋಗಿ ಏನ್ ಮಾಡಿದ? ಪುನಃ ಸಂಸಾರಿಯಾದ. ಅಂದ್ರೆ ಇದನ್ನ ಏನಂತೀವಿ? ನಿಜವಾಗ್ಲೂ ಅವನು ಸನ್ಯಾಸ ಸ್ವೀಕಾರ ಮಾಡಿದ? ಇಲ್ಲ, ಮರ್ಕಟ ಸನ್ಯಾಸ. ಅವನಿಗೆ ಮನಸ್ಸಿಗೆ ಹೇಗೆ ಬಂತೋ ಹಾಗೆ. ಇದರಿಂದ ಬಚಾವಾಗ್ಲಿಕ್ಕೆ ಅಲ್ಲಿ ಹೋದ. ಅಲ್ಲಿ ಹೋದ್ಮೇಲೆ ಪುನಃ ಅದರಲ್ಲೇ ಬಂದು ಸಿಕ್ಕಾಕೊಂಡ. ಅಂದ್ರೆ ನಿಜವಾಗಲೂ ಬಿಡಬೇಕಾದದವನ ಬಿಟ್ಟವನಲ್ಲ, ಬದಲಾಗಿ ಕೋತಿಯ ಹಾಗೆ ಮರ್ಕಟ ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡಿದ. ಅದು ನಿಜವಾದ ಸನ್ಯಾಸ ಅಲ್ಲ. ಇನ್ನು ಎರಡನೇದು ಆಪತ್ ಸನ್ಯಾಸ. ಏನಿದು ಆಪತ್ ಸನ್ಯಾಸ ಅಂತಂದ್ರೆ, ಯಾರೋ ಒಬ್ಬ ಶ್ರೀಮಂತ ಇದ್ದ, ತುಂಬಾ ಒಳ್ಳೆ ಸಂಪಾದನೆ ಮಾಡಿದನು, ತುಂಬಾ ದೊಡ್ಡವನು, ತುಂಬಾ ಕಡೆ ಹೆಸರು ಕೀರ್ತಿ ಎಲ್ಲ ಇತ್ತು. ಏನೋ ಕಾರಣಾಂತರಗಳಿಂದ ಅವನಿಗೆ ಒಂದು ಕಾಯಿಲೆ ಬಂತು. ಕಾಯಿಲೆ ಬಂದು ಡಾಕ್ಟರ್ ಹೇಳಿದ್ರು, ನೋಡಪ್ಪ, ನೀನ್ ಜಾಸ್ತಿ ಅಂದ್ರೆ ಇನ್ನೊಂದು 2 ತಿಂಗಳ ಇಲ್ಲ 1 ತಿಂಗಳು ಬದುಕಿರ್ಬೋದು ಅಷ್ಟೇ, ಅದ್ರ ಮೇಲೆ ನಿನಗೆ ಬದುಕಕ್ಕಾಗಲ್ಲ, ನಿನಗೇನು ಟ್ರೀಟ್ಮೆಂಟು ಯಾವುದು ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಇವನಿಗೆ ಬಹಳ ಬೇಜಾರಾಗ್ಬಿಡ್ತು. ಅಯ್ಯೋ, ಏನ್ ಮಾಡೋದು, 1 ತಿಂಗಳಿಗಾಗಿ
ಇನ್ನೊಂದು ತಿಂಗಳಷ್ಟೇ ಅಂತ ನಾನು ಬದುಕೋದು. ಅದಕ್ಕೆ ಅವನು ತಲೆ ಉಪಯೋಗಿಸಿದ. ಹೆಂಗಿದ್ರು ಸಾಯೋದಂತೂ ಖಚಿತ. ಇಷ್ಟೊಂದು ದುಡ್ಡು ಧನ ಸಂಪಾದನೆ ಮಾಡಿಟ್ಟಿದ್ದೀನಿ. ಇನ್ನು ಜಾಸ್ತಿ ಅಂದ್ರೆ ಒಂದ್ ತಿಂಗಳೇ ಅದನ್ನ ನಾನು ಬಳಸ್ಬೋದಷ್ಟೇ. ಆದ್ರೆ ಸುಮ್ಮನೆ ಯಾಕೆ ಅದನ್ನ ವೇಸ್ಟ್ ಮಾಡಿ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ, ನಾನು ಇಲ್ಲಿದ್ದಾಗ ಏನಂತೀವಿ, ಸ್ವಲ್ಪ ದಾನ ಧರ್ಮ ಮಾಡಿ ವಿನ್ಯಾಸ ಇನ್ನೊಂದನ್ನ ಬಿಟ್ಟು ಆ, ಕೊನೆಗೆ ಸಾಧನೆ ಗಿದನೆ ಈ ತರ ಇದ್ರೆ ಎಲ್ಲವನ್ನ ಬಿಟ್ಟವರಿಗೆ ಏನಾಗ್ತದೆ, ಮೋಕ್ಷ ಸಿಗ್ತದೆ. ಮೇಲಿನ ಲೋಕದಲ್ಲೂ ಕೂಡ ಒಳ್ಳೆ ಅವನಿಗೆ ಸ್ಥಾನಮಾನ ಸಿಗ್ತದಂತೆ ಅಂತ ಹೇಳಿ ಏನ್ ಮಾಡ್ತಾನೆ, ಸನ್ಯಾಸ ಸ್ವೀಕಾರ ಮಾಡ್ತಾನೆ. ಎಲ್ಲ ಬಿಟ್ಟ ಸನ್ಯಾಸ ಸ್ವೀಕಾರ ಮಾಡಿದ, ಇರಬರ ದುಡ್ಡನ್ನ ತಿಂದು ಎಂಜಾಯ್ ಮಾಡ್ಲಿಕ್ಕೆ ದಾನ ಧರ್ಮ ಅಂತೇಳಿ ಮಾಡ್ಲಿಕ್ಕೆ ಶುರು ಮಾಡಿದ. ನಿಜವಾಗ್ಲೂ ಅವನಿಗೆ ಒಳ್ಳೇದಾಯ್ತಾ? ನಿಜವಾಗ್ಲೂ ಅವನು ಸ್ವೀಕಾರ ಮಾಡಿದ ಸನ್ಯಾಸವ? ಖಂಡಿತ ಅಲ್ಲ. ಯಾಕೆಂದ್ರೆ ಕೊನೆಯ ಕಾಲದಲ್ಲೂ ಕೂಡ ಅವನು ಲಾಭಿ ವ್ಯಾಪಾರ ವ್ಯಾಪಾರೀಕರಣ ಮಾಡಿದ. ಅಂದ್ರೆ ಏನು, ಕೊನೆಯ ಪಕ್ಷ ಇರೋದು ಸ್ವಲ್ಪ ದಿವಸ, ಅಷ್ಟರೊಳಗೆ ಒಳ್ಳೆ ಕೆಲಸ ಮಾಡಿಕೊಂಡು ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ಲಾಭಗಳನ್ನು ಪಡೆಯೋಣ, ಅಲ್ಲಿ ಪುಣ್ಯ ಫಲವನ್ನು ಅನುಭವಿಸೋಣ ಅಂತ. ಹಾಗಾಗಿ ಅದು ಕೂಡ ಒಂದು ಲಾಭಿಗೋಸ್ಕರ ವ್ಯಾಪಾರವಾಯಿತೇ ಹೊರತು ಸನ್ಯಾಸ ಆಗ್ಲಿಲ್ಲ. ಸನ್ಯಾಸ ಆಗ್ಲಿಲ್ಲ. ಎರಡನೇದು ಇದು ವಾಪಸ್ ಸನ್ಯಾಸ ಆಯ್ತಲ್ವಾ, ವಿವಿಧಿಷ ಸನ್ಯಾಸ. ವಿವಿಧಿಷ ಸನ್ಯಾಸ ಅಂತಂದ್ರೆ ಇವನಿಗೆ ನಿಜವಾಗ್ಲೂ ಇವನು ಕಪಟಿಯೂ ಅಲ್ಲ, ಇವನಿಗೆ ಯಾವುದೇ ಲಾಭದ ಉದ್ದೇಶವೂ ಇಲ್ಲ. ಆದ್ರೆ ಇವನಿಗೆ ಸತ್ಯವನ್ನ ತಿಳ್ಕೊಳ್ಬೇಕು ಅನ್ನುವ ಒಂದು ಪ್ರಶ್ನೆ. ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ನಿಜವಾಗ್ಲೂ ಒಳಗಡೆಯಿಂದ ಯಾವುದರ ಮೇಲೂ ಮಗು ಇಲ್ಲ, ಆಸೆಯೂ ಇಲ್ಲ. ಅದಕ್ಕೆ ಏನ್ ಮಾಡಿದ, ಎಲ್ಲವನ್ನ ಬಿಟ್ಟ. ಹೆಂಡತಿಯನ್ನು ಬಿಟ್ಟ, ಗಂಡನನ್ನ ಬಿಟ್ಟ, ಮಕ್ಕಳನ್ನ ಬಿಟ್ಟ, ಸಂಸಾರವನ್ನ ಬಿಟ್ಟ, ಊರು ಬಿಟ್ಟ, ಕೇರಿ ಬಿಟ್ಟ, ಜಾತಿ ಲಿಂಗ ಧರ್ಮ ಎಲ್ಲವನ್ನ ಬಿಟ್ಟು ಏನ್ ಮಾಡಿದ, ಎಲ್ಲ ಬಿಟ್ಟು ಯಾವುದೋ ಹಿಮಾಲಯಕ್ಕೋ ಯಾವುದೋ ಮಠಕ್ಕೋ ಯಾವುದೋ ಒಂದು ಮರದ ಕೆಳಗೋ ಹೋಗಿ ಕೂತ್ಕೊಂಡು ಸನ್ಯಾಸಿಯಾಗಿ ಧ್ಯಾನ ಮಾಡ್ತಾ 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 ಸಾಧನೆ ಮಾಡಿದ. ಮಾಡ್ತಾ 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 ಆ ಅಧ್ಯಾತ್ಮ ಸಾಧನೆಯಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ. ನನಗೆ ಏನು ಮಾಡಿದ, ಆ ಎನ್ಲೈಟನ್ಮೆಂಟ್, ಒಬ್ಬ ಮೋಕ್ಷ ನಿರ್ವಾಣ ಹೊಂದಿದಂತಹ ಮಾಸ್ಟರ್ ಆದ. ಎಲ್ಲರಿಗೂ ಅದನ್ನ ಬೋಧನೆ ಮಾಡಿದ. ಮನೆಗೆ ತಾನು ಕೂಡ ಸಾವಿನ ನಂತರ ನಿರ್ವಾಣವನ್ನ ಹೊಂದಿದ. ಇದನ್ನ ಏನಂತ ಕರಿತೀವಿ, ವಿವಿಧಿಷ ಸನ್ಯಾಸ. ಈ ವಿವಿಧಿಷ ಸನ್ಯಾಸವನ್ನ ಅನುಸರಿಸಿದವರು ಯಾರು ಅಂದ್ರೆ ಬುದ್ಧ. ಇವತ್ತು ಎಷ್ಟೋ ಜನ ಹಿಮಾಲಯದಲ್ಲಿ ಯೋಗಿಗಳು, ಸಿದ್ಧ ಪುರುಷರು ಎಲ್ಲರೂ ಹೋಗಿ ಬಿಟ್ಟು ಹೋಗಿ ಏನ್ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ಇಲ್ಲೋ ಮನೆ ತಂದೆ ತಾಯಿಯನ್ನು ಬಿಟ್ಟು, ಸಂಸಾರ ಬಿಟ್ಟು, ಊರು ಕೇರಿ ಎಲ್ಲ ಬಿಟ್ಟು ಹೋಗಿ ಏನ್ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಸನ್ಯಾಸವನ್ನು ಸ್ವೀಕಾರ ಮಾಡಿ. ಅದರಲ್ಲಿ ಮೋಕ್ಷವನ್ನು ಕೂಡ ಪಡೆಯೋರು ಇರಬಹುದು. ಅದನ್ನ ಏನಂತ ಕರಿತೀವಿ, ವಿವಿಧಿಷ ಸನ್ಯಾಸ. ಮೂರನೇ, ಇಷ್ಟಕ್ಕೆ ಮುಗಿಲಿಲ್ಲ, ನಾಲ್ಕನೇ ಬಂದಿದೆ ಏನು, ವಿದ್ವತ್ ಸನ್ಯಾಸ. ವಿದ್ವತ್ ಸನ್ಯಾಸ ಅಂದ್ರೆ ನಾಲ್ಕು ಸನ್ಯಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸನ್ಯಾಸ ಯಾವುದು ಅಂದ್ರೆ ವಿದ್ವತ್ ಸನ್ಯಾಸ. ಏನಿದು ವಿದ್ವತ್ ಸನ್ಯಾಸ ಅಂದ್ರೆ, ಇವನು ಜ್ಞಾನಿ. ಇವನು ಜ್ಞಾನಿ. ಇವನು ಎಲ್ಲವನ್ನ ತಿಳ್ಕೊಂಡಿರ್ತಾನೆ ಅಥವಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇವನ ಉದ್ದೇಶವೂ ಕೂಡ ಸತ್ಯವನ್ನ ತಿಳಿಬೇಕು ಅನ್ನೋದು. ಇವನ ಉದ್ದೇಶವೂ ಕೂಡ ಸಾಧಿಸಬೇಕು ಅನ್ನೋದು. ಇವನಿಗೂ ಕೂಡ ಮೋಕ್ಷವನ್ನ ಪಡಿಬೇಕು ಅನ್ನೋ ಎಲ್ಲವೂ ಕೂಡ ಅದನ್ನ ಹೊಂದಬೇಕು, ಅದನ್ನ ಪಡಿಬೇಕು, ಪುನಃ ಅದನ್ನೇ ಬೇರೆಯವರಿಗೆ ಹೇಳಬೇಕು, ಎಲ್ಲವೂ ಇದೆ. ಅದಕ್ಕಾಗಿ ತಾನು ಎಲ್ಲವನ್ನ ಬಿಟ್ಟ. ಹೆಂಡತಿಯನ್ನ ಬಿಟ್ಟ, ಗಂಡನನ್ನ ಬಿಟ್ಟ, ತಂದೆ ತಾಯಿಯನ್ನ ಬಿಟ್ಟ, ಮಕ್ಕಳನ್ನ ಬಿಟ್ಟ, ಊರು ಬಿಟ್ಟ, ಕೇರಿ ಬಿಟ್ಟ, ಜಾತಿ ಲಿಂಗ ಧರ್ಮ ಎಲ್ಲವನ್ನು ಬಿಟ್ಟ. ಎಲ್ಲಿಂದ ಬಿಟ್ಟ, ಒಳಗಡೆಯಿಂದ ಬಿಟ್ಟ, ಹೊರಗಡೆಯಿಂದ ಅಲ್ಲ. ಒಳಗಡೆಯಿಂದ ಬಿಟ್ಟ, ಆದ್ರೆ ಹೊರಗಡೆಯಿಂದ ಬಿಡ್ಲಿಲ್ಲ. ಹೆಂಡತಿಯನ್ನ ಬಿಟ್ಟ ಒಳಗಡೆಯಿಂದ, ಗಂಡನನ್ನ ಬಿಟ್ಟ ಒಳಗಡೆಯಿಂದ, ತಂದೆ ತಾಯಿಯನ್ನ ಬಿಟ್ಟ ಒಳಗಡೆಯಿಂದ, ಹೆಂಡತಿ ಮಕ್ಕಳು ಮನೆ ಸಂಸಾರ ಊರು ಕೇರಿ ಜಾತಿ ಲಿಂಗ ಧರ್ಮ ದೇಶ ಎಲ್ಲವನ್ನ ಬಿಟ್ಟ. ಎಲ್ಲಿಂದ, ಒಳಗಡೆಯಿಂದ ಬಿಟ್ಟ. ಹೊರಗಡೆಯಿಂದ ಯಾವುದನ್ನು ಬಿಟ್ಟು ಹೋಗ್ಲಿಲ್ಲ. ಅದರಲ್ಲೇ ಇದ್ದಾನೆ, ಅದರಲ್ಲೇ ಇದ್ದು
ಸತ್ಯದ ಜ್ಞಾನವನ್ನ ಪಡಿತಾ ಇದ್ದಾನೆ. ಆ ಸತ್ಯದ ದರ್ಶನ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ. ಮಾಡ್ತಾ 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 ಏನ್ ಮಾಡಿದ, ಸತ್ಯವನ್ನ ಕಂಡುಕೊಂಡ. ಆ ಸತ್ಯ ಮಾರ್ಗದಲ್ಲಿ ಹೋಗಿ ತಾನೂ ಕೂಡ ಎಲ್ಲವನ್ನ ಬಿಟ್ಟು ಹೋಗಿ ವಿವಿಧಿಷ ಸನ್ಯಾಸಿಗಳು ಏನು ಹಿಮಾಲಯದಲ್ಲಿ ಕೂತು ತಾವು ಏನನ್ನ ಸಂಪಾದನೆ ಮಾಡಿದರು, ಏನನ್ನ ಸಾಧಿಸಿದರು, ಅದನ್ನ ಇವನು ಇಲ್ಲಿ ಇದ್ದೇ, ಸಂಸಾರದಲ್ಲಿ ಇದ್ದೇ ಅದನ್ನ ಸಾಧಿಸಿದ, ಅದನ್ನ ಸಾಧಿಸಿದ, ಅದನ್ನ ಪಡೆದ. ಇವನು ಕೂಡ ಆ ಪಡೆದ ಜ್ಞಾನವನ್ನು ಎಲ್ಲರಿಗೂ ಹಂಚಿದ. ಕೊನೆಗೆ ಇವನು ಕೂಡ ಸಾವಿನ ನಂತರ ನಿರ್ವಾಣವನ್ನು ಹೊಂದಿದ, ಮಹಾಪರಿನಿರ್ವಾಣವನ್ನು ಹೊಂದಿದ. ಇವರನ್ನ ಏನಂತ ಕರಿತೀವಿ? ವಿದ್ವತ್ ಸನ್ಯಾಸ. ಈ 4 ರೀತಿಯ ಸನ್ಯಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸನ್ಯಾಸ ಯಾವುದು ಅಂದ್ರೆ ವಿದ್ವತ್ ಸನ್ಯಾಸ. ಅಂದರೆ ಯಾವುದನ್ನೂ ಬಿಟ್ಟು ಹೋಗದೆ, ಅದರಲ್ಲೇ ಉಳ್ಕೊಂಡು, ಒಳಗಡೆಯಿಂದ ಯಾವುದನ್ನೂ ಅಂಟಿಸಿಕೊಳ್ಳದೆ, ವೈರಾಗಿಯಾಗಿದ್ದು ಅಲ್ಲೇ ಸಾಧನೆ ಮಾಡಿ ಮುಕ್ತಿಯನ್ನ ಹೊಂದುವುದು. ಅದೇ ಮಧ್ಯಮ ಮಾರ್ಗ. ಅದನ್ನ ಏನಂತ ಕರಿತೀವಿ? ಮಧ್ಯಮ ಮಾರ್ಗ. ಶ್ರೀಕೃಷ್ಣರು ಸಾಧಿಸಿದ್ದು ಯಾವುದನ್ನ? ಇದೇ ವಿದ್ವತ್ ಸನ್ಯಾಸ. ಬುದ್ಧ ಭಗವಾನರು ಸ್ವೀಕಾರ ಮಾಡಿದ ಸನ್ಯಾಸ ಯಾವುದು? ವಿವಿಧಿಷ ಸನ್ಯಾಸ. ವಿವಿಧಿಷ ಸನ್ಯಾಸ. ನೋಡಿ, ಇಬ್ಬರು ಯೋಗೀಶ್ವರರೇ. ಪತ್ರಿಜಿ ಗುರುಗಳು ಸ್ವೀಕಾರ ಮಾಡಿದ ಸನ್ಯಾಸ ಯಾವುದು? ವಿದ್ವತ್ ಸನ್ಯಾಸ. ಆದರೆ ಶ್ರೇಷ್ಠವಾದದ್ದು ಯಾವುದು? ವಿದ್ವತ್ ಸನ್ಯಾಸ. ಅಂದ್ರೆ ಸಂಸಾರದಲ್ಲೇ ನಿರ್ವಾಣ ಅಥವಾ ಮಧ್ಯಮ ಮಾರ್ಗ. ಇದನ್ನೇ ಯೋಗೀಶ್ವರರು, ಶ್ರೀಕೃಷ್ಣ ಭಗವಾನರು, ಶ್ರೀರಾಮಚಂದ್ರರು, ರಾಮಕೃಷ್ಣ ಪರಮಹಂಸರು, ರಾಮಕೃಷ್ಣ ಪರಮಹಂಸರು ವಿದ್ವತ್ ಸನ್ಯಾಸ. ವಿವೇಕಾನಂದವರು ವಿವಿಧಿಷ ಸನ್ಯಾಸ. ವಿವೇಕಾನಂದರವರು ಎಲ್ಲವನ್ನ ಬಿಟ್ಟು ಹೋಗಿ ಸಾಧನೆ ಮಾಡಿ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರಿಯಾಗಿದ್ದು ಸಾಧನೆ ಮಾಡಿದರು. ಇದರಲ್ಲಿ ಇಬ್ಬರಲ್ಲಿ ಯಾರದ್ದು ಶ್ರೇಷ್ಠ ಸನ್ಯಾಸ? ರಾಮಕೃಷ್ಣ ಪರಮಹಂಸರದ್ದು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಕೂಡ PSSM ಅಲ್ಲಿ ಯಾರು ವಿದ್ವತ್ ಸನ್ಯಾಸವನ್ನೇ ಸ್ವೀಕಾರ ಮಾಡಬೇಕು. ವಿವಿಧಿಷ ಸನ್ಯಾಸವನ್ನ ಏನು ಮಾಡಬಾರ್ದು, ಆ ಮಾರ್ಗದಲ್ಲಿ ಹೋಗಬಾರದು ಅನ್ನುವುದಕ್ಕಿಂತ ಅದಕ್ಕಿಂತ ಶ್ರೇಷ್ಠವಾದ ವಿದ್ವತ್ ಸನ್ಯಾಸದಲ್ಲೇ ಏನ್ ಮಾಡಬೇಕು? ಸಾಧನೆಯನ್ನು ಮಾಡಬೇಕು. ಅದೇ ಮಾರ್ಗವನ್ನೇ ಎಲ್ಲರೂ ಅನುಸರಿಸಬೇಕು. ಹಾಗಾಗಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕೂಡ ಯಾರಾಗಬೇಕು? ವಿದ್ವತ್ ಸನ್ಯಾಸಿ ಆಗಬೇಕು. ಹೊರಗಡೆಯಿಂದ ಯಾವುದನ್ನು ಅಂಟಿಸಿಕೊಳ್ಳದೆ, ಎಲ್ಲದರಲ್ಲೂ ವೈರಾಗ್ಯವನ್ನು ಹೊಂದಿ, ಯಾವುದರಲ್ಲೂ ಮಮಕಾರವನ್ನು ಇಟ್ಟುಕೊಳ್ಳದೆ, ಹೊರಗಡೆಯಿಂದ ಯಾವುದನ್ನೂ ಬಿಡದೆ, ಎಲ್ಲದರ ಒಳಗೆ ಇದ್ದು ಏನ್ ಮಾಡಬೇಕು? ಮಾಡಬೇಕಾದದನ್ನ ಆತ್ಮ ಉನ್ನತಿಗಾಗಿ, ಲೋಕದ ಕಲ್ಯಾಣಕ್ಕಾಗಿ. ಇದು ಪತ್ರಿಜಿ ಗುರುಗಳು ದೃಷ್ಟಿಯಂತೆ ಇಷ್ಟೇ. ಇದನ್ನ ನಾವು ಇನ್ನೂ ನಾಳೆ ದಿವಸ ಮುಂದುವರಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮ ಶ್ರೀನಾರಾಯಣ. ಥ್ಯಾಂಕ್ ಯು.